ಹನುಮಂತರಾಜ್ ಅವರೇ ನಮಸ್ಕಾರ. 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 ನಿಮ್ಮ ಊರು? ನಮ್ಮ ಊರು ಇದು ತಾಂಡೇನ್ಪುರ, ಗುಡೇಮಾರನಹಳ್ಳಿ ದಾಖಲೆ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಗೆ ಸೇರುತ್ತೆ. ಓಕೆ. ಸೊ ನಾವು ಒಂದು 2 ವರ್ಷದಿಂದ ನಾಟಿ ಕೋಳಿ ಸಾಕ್ತಾ ಇದ್ದೀವಿ. ಸೊ ನಾವು ಈಗ ಫಸ್ಟ್ ಇನಿಷಿಯಲಿ ಸುಮ್ಮನೆ ಒಂದು R&D ಪರ್ಪಸ್ ಆಗಿ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಆಮೇಲೆ ಮುಂದೆ 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 ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅನ್ನೋ ಪ್ಲಾನಿಂದ ನಾವು ಈ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡಿದ್ದೀವಿ. ಈಗ ಆಕ್ಚುಲಿ ನಮ್ದು ಇದೊಂದು ಪಾರ್ಟ್ ಟೈಮ್ ಜಾಬ್ ತರ ಇದೆ, ಇದೊಂದು ಫುಲ್ ಟೈಮ್ ಜಾಬ್ ಅಲ್ಲ. ಯಾಕೆಂದ್ರೆ ನಾನು ಒಂದು MNC ಕಂಪ್ನಿಲಿ ವರ್ಕ್ ಮಾಡ್ತಿರೋದ್ರಿಂದ ಇದೊಂದು ಸ್ವಲ್ಪ ಇದೆಲ್ಲ ಏನ್ ಸರೌಂಡಿಂಗ್ಸ್ ಎಲ್ಲ ಇದೆ ಎಲ್ಲ ಫೆನ್ಸಿಂಗ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಬರ್ಡ್ ನೆಟ್ ಎಲ್ಲ ಹಾಕಿ ಸ್ವಲ್ಪ ಡಿಪೆಂಡೆನ್ಸಿ ನಾವು ಯಾವುದೇ ರೀತಿ ಡಿಪೆಂಡೆನ್ಸಿಗಳು ಇಟ್ಕೊಂಡಿಲ್ಲ. ಅಂದ್ರೆ ಕೋಳಿ ಕಾಯಿಲೆ ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಂಡಿದೀವಿ. ಸೊ ಈಗಿಂದ ಈ ತರ ಏನು ಮಾಡೋದ್ರಿಂದ ಏನಂದ್ರೆ ಈ ಸ್ವಲ್ಪ ಈ ನಾಟಿ ಕೋಳಿಗಳಿಗೆ ಈ ಹಾವುಗಳು ಮತ್ತೆ ಮುಂಗ್ಸಿಗಳು ಕಾಟ ಜಾಸ್ತಿ. ಸೊ ಹಾಗಾಗಿ ನಾವು ಈ ತರ ಫೆನ್ಸಿಂಗು ಈ ತರ ಹಾಕಿರೋದ್ರಿಂದ ಯಾವುದೇ ಒಳಗಡೆ ಬರಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇದನ್ನ ದಾಟಿ ಬರೋದು ತುಂಬಾ ಕಷ್ಟ. ಸೊ ಹಂಗಾಗಿ ನಮಗೂ ಸೇಫ್ಟಿ, ಯಾಕೆಂದ್ರೆ ಅವುಗಳು ಕಾಟಗಳು ಅಂತಂದ್ರೆ ನಮಗೂ ಸ್ವಲ್ಪ ಭಯ ಇರುತ್ತಲ್ವಾ. ಸೊ ಹಾಗಾಗಿ ಸ್ವಲ್ಪ ಈ ಸೇಫ್ಟಿ ಮೆಜರ್ಸ್ ತಗೊಂಡು ಸೊ ನಾವು ಇಲ್ಲೇ CCTV ಹಾಕೊಂಡಿದ್ದೀವಿ. CCTV ಹಾಕೊಂಡಿರೋದ್ರಿಂದ ನಾವು ಆಫೀಸಲ್ಲಿ ಇದ್ಕೊಂಡೇ ಸೊ ಇಲ್ಲೇ ಮಾನಿಟರ್ ಮಾಡ್ಕೊಂಡು ಏನಾಗ್ತಿದೆ, ಹೇಗಿದೆ, ಸೊ ಕಂಡೀಷನ್ಸ್ ಆ ಥರ ಏನಾದರೂ ಥ್ರೆಟ್ಸ್ ಇದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಅಲರ್ಟ್ ಬರುತ್ತೆ. ಸೊ ಹಂಗಾಗಿ ಆ ಥರ ಡಿಪೆಂಡೆನ್ಸಿ ಇಲ್ದಂಗೆ ನಾವು ಒಂಥರ ಪಾರ್ಟ್ ಟೈಮ್ ತರ ಮಾಡ್ತಾ ಇದ್ದೀವಿ ಸರ್. ಓಕೆ. ಇದು ಯಾವ್ದು ವೆರೈಟಿ ನಾಟಿ ಕೋಳಿ? ಇದು ಆಕ್ಚುಲಿ ಇದು ಕಾವೇರಿ ಅಂತ ಒಂದು ಬ್ರೀಡು, ಅಂದ್ರೆ ಇದು ನಾಟಿ ಕೋಳಿಲಿ ಇಂಪ್ರೂವ್ಡ್ ಬ್ರೀಡ್ ಅಂತ ಸರ್. ಇಂಪ್ರೂವ್ಡ್ ಬ್ರೀಡ್ ಅಂತ. ಇದು ನಮ್ದು ಸೆಂಟ್ರಲ್ ಬ್ರೀಡಿಂಗ್ ಫಾರ್ಮ್ ಹೆಸರುಘಟ್ಟದಿಂದ ತಗೊಂಬಂದಿದ್ದು ಮರಿಗಳು. ಸೊ ಮುಂಚೆ ನಾವು ಸ್ಟೇಟ್ ಬ್ರೀಡಿಂಗ್ ಫಾರ್ಮ್ ಇಂದ ತರ್ತಾ ಇದ್ದು. ಇದು ಈ ಸರಿ ನಾವು ನೋಡೋಣ ಅಂದ್ಬಿಟ್ಟು ಸೆಂಟ್ರಲ್ ಬ್ರೀಡಿಂಗ್ ಫಾರ್ಮ್ ಇಂದ ತಂದಿದ್ದೀವಿ. ಓಕೆ, ಚೆನ್ನಾಗಿದೆ ಗ್ರೋತ್. ಬಟ್ ಅದೇ ಸ್ವಲ್ಪ ಇವು ಏನಂದ್ರೆ ನಾಟಿ ಕೋಳಿಲಿ ಸ್ವಲ್ಪ ಫುಡ್ ಕಾಸ್ಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಸ್ವಲ್ಪ ಪ್ರಾಫಿಟ್ ಮಾಡ್ಬೋದು. ಫುಡ್ ಕಾಸ್ಟ್ ಮತ್ತೆ ನಮ್ದು ಸ್ವಲ್ಪ ಲೋಕಲ್ ಸೇಲ್ ಇಂಪ್ರೂವ್ ಮಾಡ್ಕೊಬೇಕು. ಅಂದ್ರೆ ನಾವು ಹೊರಗಡೆ ಇವಾಗ ಏನು ಇದ್ರಲ್ಲಿ ಕೊಡ್ತೀವಲ್ವ ಕೋಳಿ ಫಾರ್ಮ್ ಆ ಥರ ಎಲ್ಲ ಕೊಡಕ್ಕೆ ಹೋದ್ರೆ ಅವರೆಲ್ಲ 200 ರೂಪೀಸ್ 220 ಆ ಥರ per kg ಕೇಳ್ತಾರೆ. ಸೊ ಹಂಗಾಗಿ ಸ್ವಲ್ಪ ನಾವು ಲೋಕಲ್ ನೆಟ್ವರ್ಕ್ ಬೆಳೆಸ್ಕೊಂಡ್ರೆ ಇದು 400, 450, 500 ವರೆಗೂ ಮಾರ್ಬೋದು ನಾವು. ಮತ್ತೆ ನಮ್ದು ಏನು ಅಂತಂದ್ರೆ ನಾವು ಯಾವುದೇ ಫೀಡ್ಸ್ಗಳು ಹಾಕಿ ಇದು ಮಾಡ್ತಾ ಇರೋಲ್ಲ, ನಾವೆಲ್ಲ ಫುಲ್ ಆರ್ಗ್ಯಾನಿಕ್ ಆಗಿ. ಯಾಕೆಂದ್ರೆ ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆಫೀಸ್ ನೆಟ್ವರ್ಕ್ಗೋಸ್ಕರನೇ ಅಂತಾನೆ ನಾವು ಇದನ್ನ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ಆಫೀಸಲ್ಲಿ ಇರೋರೇ ಇದು ಮಾಡ್ತಾರೆ, ಸ್ಟಾಫ್ಗೋಸ್ಕರ ಅಂತ ಅವ್ರು ಮಾತಾಡ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಯಾಕೆಂದ್ರೆ ನಮ್ದು ನಿಯರ್ ಬೈ ನಮ್ಮ ಆಫೀಸ್ ನಿಯರ್ ಬೈ ನಮ್ಮ ಲ್ಯಾಂಡ್ ಇರೋದ್ರಿಂದ ಸೊ ನಾವೆಲ್ಲ ಪ್ಲಾನ್ ಮಾಡಿರೋದ್ರಿಂದ ನಾವೇನು ಅಲ್ಲಿ ಇದೆ ಸರ್, ಒಂದು 1500 ಇದೆ MNC ಕಂಪ್ನಿ. ಸೊ ಹಾಗಾಗಿ ಅವ್ರ ನೆಟ್ವರ್ಕ್ ಅಲ್ಲಿ ನಾನು ಹಿಂಗೆ ಬೆಂಗಳೂರಿಗೆ ನಮ್ಗೆ ಸ್ವಲ್ಪ ಜಾಸ್ತಿ ಕಸ್ಟಮರು. ಸೊ ಹಾಗಾಗಿ ಅಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ಅವ್ರಿಗೂ ಒಂದು ಟ್ರಸ್ಟ್. ಸುಮ್ಮನೆ ಎಲ್ಲೋ ಹೋಗಿ ಆರ್ಗ್ಯಾನಿಕ್ ಅಂತ ಹೋಗಿ ಮೋಸ ಆಗೋದ್ಕಿಂತ ಸೊ ಇಲ್ಲಿ ನಾವು ಬೆಳಿತಿರೋ ಜಾಗ ನೋಡಿರೋದ್ರಿಂದ ಈ ಕೋಳಿಗೆ, ಯಾಕೆಂದ್ರೆ ಫಾರ್ಮಲ್ ಸಾಕೋ ಕೋಳಿಗಳು ನೋಡಿ ಇದ್ರ ಕಾಲು ನೋಡ್ಬೋದು ನೀವು ಈ ಕಾಳುಗಳು ನೋಡ್ರೆ ಗೊತ್ತಾಗುತ್ತೆ ಇದು ಬೈಲಲ್ಲಿ ಸಾಕಿರೋದ ಇದು ಹೊರಗಡೆ ಸಾಕಿರೋದ ಅಂತ. ಇದೇ ಇದನ್ನ ನೀವು ಫಾರ್ಮಲ್ ಸಾಕಿದ್ರೆ ಆ ಉಗುರಿರ್ತದಲ್ಲ ಅವೆಲ್ಲ ಬೆಳೆದು ಈಗ ಸುತ್ಕೊಂಡ್ಬಿಟ್ಟಿರ್ತವೆ, ಬೆಂಡಾಗ್ಬಿಟ್ಟಿರ್ತವೆ. ಮತ್ತೆ ಈ ಕೊಕ್ಕು ಅಷ್ಟೇನೆ ಈ ತರ ಇರಲ್ಲ. ಯಾಕೆಂದ್ರೆ ಅವ್ರಿಗೆ ಹೊರಗಡೆ ಏನು ಈ ತರ ಮಣ್ಣು ಕೆರಿಯೋದಾಗ್ಲಿ ಮಣ್ಣು ಕುಟ್ಟೋದಾಗ್ಲಿ ಆ ತರ ಇರಲ್ಲ. ಅದೇನಾಗುತ್ತೆ ಎಲ್ಲ ಫುಲ್ ಚೂಪಿಗಿರುತ್ತೆ ಮತ್ತೆ ಇದಿರುತ್ತೆ. ಹೀಗಾಗಿ ಅದೇನ್ ಬಂದರೂ ಜನ ನೋಡಿದವರು ಲೈಕ್ ಮಾಡ್ತಾರೆ ಇದನ್ನ. ಯಾಕೆಂದ್ರೆ ಇದೇ ಕೋಳಿಗೆ ರೈಟ್ ಡಿಫ್ರೆನ್ಸ್ ಆಗೋದೇ ಇದರಿಂದ, ಕೋಳಿ ಕಾಲು ಮತ್ತೆ ಕೊಕ್ಕಿಂದಾನೇ ಡಿಫ್ರೆನ್ಸ್ ಆಗೋದು. ಸೊ ಇದು ಈ ತರ ಹೊರಗಡೆ ಬೆಳೆಯೋದ್ರಿಂದ ನ್ಯಾಚುರಲ್ ಆಗಿ ಬೆಳೀತವೆ, ಯಾವುದೇ ಈ ಫಾರಂ ಇದ್ರ ತರ ಎನ್ವಿರಾನ್ಮೆಂಟಲ್ ಬೆಳೆಯಲ್ಲ. ಸೊ ಹಾಗಾಗಿ ಇವಕ್ಕೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು. ಸೊ ಇದು ಬೈಲಲ್ಲಿ ಸಾಕಿ ಕಾಲು ನೋಡಿದಾಗ ಇಷ್ಟು ಗಲೀಜು ಫಾರಂ ಎಲ್ಲ ಇಷ್ಟು ಉಗುರುಗಳು ಸೌದಿರಲ್ಲ ನೋಡಿ, ಅದೇ ಫುಲ್ ಉಗುರುಗಳೇ ಇಲ್ಲ. ಆ ಲೆವೆಲ್ಗೆ ಏನ್ ಮಾಡ್ತಾರೆ, ಕೊಕ್ನ ಕಟ್ ಮಾಡ್ತಾರೆ, ಸೌಸ್ತಾರೆ. ಯಾಕೆಂದ್ರೆ ಒಂದಕ್ಕೊಂದು ಕಿತ್ಲಾಡ್ಬಿಟ್ಟು ಸತ್ತೋಗ್ಬಿಡ್ತವೆ, ಫಾರ್ಮಲ್ ಕಂಜೆಸ್ಟೆಡ್ ಆಗಿರ್ತಾವಲ್ಲ. ಇವೇನಂದ್ರೆ ಈ ತರ ಬೈಲಲ್ಲಿ ಬಿಡೋದ್ರಿಂದ ನಾವು ಕೊಕ್ಕು ಇದು ಮಾಡೋದೆಲ್ಲ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಇದಕ್ಕೆ ಅದರಲ್ಲಿ ಅದು ಡಿಮ್ಯಾಂಡ್ಸ್ ಇರ್ತದೆ. ಈಗ ಒಂದು ಕೋಳಿಗೆ ಈಗ ಮಾಂಸಕ್ಕೆ ತಗೊಂಡು ಹೋಗ್ತಾರಲ್ಲ, ಏನು ಕಿಲೋ ಕೊಡೋದು ನೀವು? ನಾವು ಕೆಜಿ ಇವಾಗ 400 ಕೊಡ್ತೀವಿ. 400 ರೂಪಾಯಿ ಒಂದು ಕೆಜಿ. 400 ರೂಪಾಯಿ. ಆಕ್ಚುಲಿ ಏಟೆಗಳು ಒಂಥರ ಹೆಣ್ಗೋಳಿ ಅಂತಾರಲ್ಲ, 450 ಕೊಡ್ತೀವಿ. ಮುಂಜಾಗಳಾದ್ರೆ 400 ಕೊಡ್ತೀವಿ. 400 ರೂಪಾಯಿ ಅಂದ್ರೆ ಇದು 1.5 kg ಮಿನಿಮಮ್ 2 kg ವರೆಗೂ ಬರುತ್ತೆ. 1.5 kg 1.25 kg ಆ ರೇಂಜಲ್ಲಿ ಇದೆ. ಮೇಲೆ ಬರ್ತದೆ. ಓಕೆ. ಇದು ಒಳ್ಳೆ ರುಚಿ ಕೋಳಿ ಅಂದ್ರೆ ಮಾಂಸಕ್ಕೆ ಎಷ್ಟು ರೇಂಜ್ ಇರಬೇಕು? ರುಚಿ ಅಂದ್ರೆ ಈಗ 6 ಮಂತ್ ಇರುತ್ತಲ್ಲ ಸರ್, ಮೊಟ್ಟೆ ಇಡಂಗ್ ಆದಾಗ ಜನ ಈಗ ಮೊಟ್ಟೆ ಇಡೋ ಕೋಳಿಗಳು ಅಂದ್ರೆ ಚೆನ್ನಾಗಿ ಲೈಕ್ ಮಾಡ್ತಾರೆ. ಇವಾಗ 120 ಡೇಸ್ಗೂ ಇದನ್ನ ಸೇಲ್ ಮಾಡ್ಬೋದು. ಬಟ್ ಇವಾಗ ಯಾಕೆ 6 months ವರೆಗೂ ಹೋಲ್ಡ್ ಮಾಡಿದ್ರೆ ಮೊಟ್ಟೆ ಕೋಳಿ ಇಡೋದಾದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತೆ ನಾವು ಯಾವಾಗ ಈ ಬ್ರಾಯ್ಲರ್ ಫೀಡ್ಸ್ ಅದೆಲ್ಲ ಹಾಕೋದ್ರಿಂದ ನ್ಯಾಚುರಲ್ ಆಗಿ ಹಾಕೋದ್ರಿಂದ ಇದು ರುಚಿ ಚೆನ್ನಾಗಿರುತ್ತೆ. ಅಂದ್ರೆ ಸೊ ಹೆಂಗೆ ನ್ಯಾಚುರಲ್ ಆಗಿ ಬೆಳೀತದೋ ಅದೇ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡೋದ್ರಿಂದ ತುಂಬಾ ಲೈಕ್ ಮಾಡ್ತಾರೆ. ತಗೊಂಡೋದವರು
ಒಂದ್ಸರಿ ಇದಕ್ಕೆ ಬಂದು ನೋಡಿದವರು ಪದೇ ಎವ್ರಿ ವೀಕ್ ಒಂಥರ ಡೈಲಿ ಅವ್ರಿಗೆ ಫಿಕ್ಸ್ ಸಂಡೇ ಬಂತು ಅಂದ್ರೆ ನಮ್ಗೆ ಇಷ್ಟು ಫಿಕ್ಸ್, ಆ ತರ ಯಾರು ಬಂದು ನೋಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಫಿಕ್ಸ್ ಆಗ್ಬಿಡುತ್ತೆ. ಮತ್ತೆ ಸೆಲೆಕ್ಟ್ ಮಾಡಿ ಕೊಡ್ತೀರಾ? ಆ ತರ ಏನಿಲ್ಲ ಸರ್, ಅವ್ರು ಹೇಳಿದ್ರೆ ನಮ್ಗೆ ಇದೇ ಬೇಕು ಅಂತ ಇದು ಮಾಡ್ತೀವಿ. ಬಟ್ ಮುಂಜಾ ಆಟೆಯಲ್ಲಿ ಅವರು ಡಿಫ್ರೆನ್ಸ್ ಮಾಡ್ತಾರೆ. ಕೆಲವೊಂದ್ ಜನ ಮುಂಜಾ ತಗೊಂಡ್ ಹೋಗ್ತಾರೆ, ಕೆಲವೊಂದ್ ಜನ ಆಟೆ ತಗೊಂಡ್ ಹೋಗ್ತಾರೆ, ಅವ್ರ ಚಾಯ್ಸ್. ಬಟ್ ನಾವ್ ಯಾವ್ದು ಬಂದ್ರು ನಾವು ಇದೇ ಕೊಡ್ತೀವಿ, ಅದೇ ಅಂತ ಎಲ್ಲದೂ ಕೊಡ್ತೀವಿ. ಬಟ್ ಅದೇ ಈಗ ನಾಟಿ ಕೋಳಿ ಇದೆಲ್ಲ ಸ್ವಲ್ಪ ಇದೆಲ್ಲ ಕಣ್ಮರೆ ಆಗ್ತಾ ಇದೆ ಸ್ವಲ್ಪ. ಇವೆಲ್ಲ ಈ ಹಳ್ಳಿಗಳಲ್ಲಿ ಸ್ವಲ್ಪ ಉತ್ತೇಜನ ಮಾಡ್ಬೇಕಿದು. ಯಾಕೆಂದ್ರೆ ಇವಾಗ ಸದ್ಯಕ್ಕೆ ಇವಾಗ ಬರ್ಡ್ ಫ್ಲೂ ಅಂತ ಹೇಳ್ತಿದ್ದಾರೆ, ಇದೆಲ್ಲ ರಿಸ್ಕ್ ಇದೆ ಇದ್ರಲ್ಲಿ. ಹೆಂಗೆ ಅಂದ್ರೆ ಇವಾಗ ಏನಾದ್ರು ಲಾಸ್ಟ್ ಒಂದು 3 years ಬ್ಯಾಕು ಈ ಸರೌಂಡಿಂಗ್ಸ್, ನಮ್ಮ ಹೋಬಳಿ ಸರೌಂಡಿಂಗ್ಸ್ ಯಾವಾಗ ಬರ್ಡ್ ಫ್ಲೂ ಬಂತು, ಇಡೀ ಫಾರ್ಮ್ನೇ ಫಸ್ಟ್ ಮ್ಯಾಶ್ ಮಾಡಿದ್ರು. ಸೊ ಆ ತರ ರಿಸ್ಕ್ ಬಂದಾಗ ಸ್ವಲ್ಪ ಹೊರೆ ಆಗುತ್ತೆ. ಅದನ್ನ ಸ್ವಲ್ಪ ವ್ಯಾಕ್ಸಿನ್ಗಳು ಎಲ್ಲ ನೋಡ್ಕೊಂಡು ಸ್ವಲ್ಪ ಅದನ್ನ ಹುಷಾರಾಗಿ ಮಾಡ್ಕೋಬೇಕು. ಅದ್ ಬಿಟ್ರೆ ಇಲ್ಲಿ ಹೆಂಗೆ ಅಂದ್ರೆ ನಮ್ದು ಸ್ವಲ್ಪ ನ್ಯಾಚುರಲ್ ಇದು ನೇಚರ್ ಚೆನ್ನಾಗಿರೋದ್ರಿಂದ, ಸ್ವಲ್ಪ ಹಳ್ಳಿ ವಾತಾವರಣ ಇರೋದ್ರಿಂದ ನಮ್ಗೆ ಇಲ್ಲಿ ಸಾಮಾನ್ಯವಾಗಿ ಯಾವುದು ಬರಲ್ಲ. ಮತ್ತೆ ಫಸ್ಟ್ ಏನು ಸರ್, ಒಂದು ಏನೇ ವೈರಸ್ ಸ್ಪ್ರೆಡ್ ಆಗಬೇಕಾದ್ರೂ ಒಂದು ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಇರುತ್ತೆ. ಸೊ ಇವಾಗ ಹೆಂಗೆ ಅಂದ್ರೆ ಈ ಹೊರಗಡೆ ನಮ್ದು ಈ ಬರ್ಡ್ ನೆಟ್, ಈಗ ನಮ್ಗೆ ಯಾಕೆ ಕೋಳಿಗೆ ನಾವು ಏನೂ ಹಾಕ್ದಂಗೆ ಮೆಡಿಸಿನ್ ಹಾಕ್ದಂಗೆ ಸಾಕ್ತಾ ಇದೀವಿ ಅಂದ್ರೆ ಓನ್ಲಿ ಥಿಂಗ್ ಇಸ್ ಈ ನೆಟ್, ಬರ್ಡ್ ನೆಟ್. ಏನಂದ್ರೆ ಈ ಹೊರಗಿಂದ ಕಾಡು ಪಕ್ಷಿಗಳು ಏನಾಗ್ತವೆ, ಅವು ಬಂದು ಇದ್ರ ಜೊತೆ ಬೆರ್ತಾಗ ಅದರಲ್ಲಿ ಇರೋ ವೈರಸ್ಗಳು, ಅದರಲ್ಲಿ ಇರೋ ಇನ್ಸ್ಪೆಕ್ಷನ್ಗಳು, ಆ ಪಿಕ್ಕೆಗಳು ಇಟ್ಟಾಗ, ಇವು ತಿಂದಾಗ ಅದೇನಾಗುತ್ತೆ, ಆ ವೈರಸ್ಗಳು ಸ್ಪ್ರೆಡ್ ಆಗಿ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಯಾವುದೇ ಹೊರಗಡೆ ಪಕ್ಷಿಗಳದು ಕಾಂಟ್ಯಾಕ್ಟ್ ಈ ಕೋಳಿಗಳು ಇರೋದ್ರಿಂದ ಯಾವುದೇ ಕಾಯಿಲೆಗಳು ನಮ್ದು ನಾವು ವ್ಯಾಕ್ಸಿನ್ ಅಂತಾರಲ್ಲ, ನಾವು ಯಾವ್ದು ಹಾಕಲ್ಲ. ಯಾವ ವ್ಯಾಕ್ಸಿನ್ಗಳು ಹಾಕಲ್ಲ ನಾವು. ಯಾಕೆ ಏನ್ ರೀಸನ್ ಅಂದ್ರೆ ನಮ್ಗೆ ಯಾವುದೇ ಬರ್ಡ್ ಕಾಂಟ್ಯಾಕ್ಟ್ಗಳು ಇವಕ್ಕೆ ಸಿಗ್ತಾ ಇಲ್ಲ. ಸೊ ಯಾವುದೇ ಟ್ರಾನ್ಸ್ಮಿಷನ್ ಮೀಡಿಯಾ ಇಲ್ಲ. ಯಾವುದೇ ಒಂದು ವೈರಸ್, ಯಾವುದೇ ಒಂದು ಡಿಸೀಸ್ ಸ್ಪ್ರೆಡ್ ಆಗಬೇಕಾದ್ರೆ ಒಂದು ಟ್ರಾನ್ಸ್ಮಿಷನ್ ಮೀಡಿಯಾ ಏನಿರುತ್ತೆ, ಆ ಟ್ರಾನ್ಸ್ಮಿಷನ್ ಮೀಡಿಯಾನೇ ಕಟ್ ಮಾಡಿದ್ಮೇಲೆ ಅವು ಯಾವುದೇ ಒಳಗಡೆ ಬರೋ ಚಾನ್ಸಸ್ ಇರಲ್ಲ. ನಾವು ಅಷ್ಟೇ ಹೊರಗಡೆ ಏನಾದ್ರು ಈ ಬಾಯ್ಲರ್ ಕೋಳಿಗಳು ಆ ಥರ ಏನಾದ್ರು ತಂದ್ರೂ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ, ಡಿಸ್ಪೋಸ್ ಮಾಡ್ತೀವಿ. ಏನಾದ್ರು ಯಾಕೆಂದ್ರೆ ಅದನ್ನ ಮುಟ್ಟುಬಿಟ್ಟು ನಾವು ತಿರ್ಗಾ ಇದನ್ನ ಕೋಳಿ ಮುಟ್ಟೋದು, ಅದೆಲ್ಲ ಟ್ರಾನ್ಸ್ಮಿಷನ್ ಮೀಡಿಯಾ. ಸೊ ಕೈಯಿಂದ ಅದು ಮೇವಲ್ಲಿ ಇದಾಗ್ತಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತವೆ. ಸೊ ಅವಾಗೆಲ್ಲ ಸ್ವಲ್ಪ ಕೈಗೆಲ್ಲ ವಾಶ್ ಮಾಡ್ಕೊಂಡು ಸ್ವಲ್ಪ ನಾವು ಅವಾಯ್ಡ್ ಮಾಡ್ತೀವಿ ಅದನ್ನೆಲ್ಲ ಇದು ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಏನು ಟ್ರಾನ್ಸ್ಮಿಷನ್ ಮೀಡಿಯಾ ಅಂದ್ರೆ ಏನು ಕಾಯಿಲೆಗಳು ಬರಲ್ಲ. ನಾರ್ಮಲ್ ನಾವು ಏನು ವ್ಯಾಕ್ಸಿನ್ಗಳು ಹಾಕಲ್ಲ. ಈಗ ಆಕ್ಚುಲಿ ಈ ಕೊಕ್ಕರೆ ರೋಗದ್ದು ಹಾಕ್ಸ್ಬೇಕು, ಅದು ಎಲ್ಲ ಹೇಳ್ತಲ್ಲ, ಸೋಟ ಅವೆಲ್ಲ ಹಾಕ್ಬೇಕು ಅಂತಾರೆ. ನಾವು ಆಕ್ಚುಲಿ ನಾರ್ಮಲ್ ಆಗಿ ಯಾವುದು ವ್ಯಾಕ್ಸಿನ್ಗಳು ನಾವು ಯೂಸ್ ಮಾಡ್ತಿಲ್ಲ. ಬಟ್ ನಮ್ದು ಈಗ ಆಲ್ಮೋಸ್ಟ್ 2 years ಆಯ್ತು, ನಮ್ದು ಯಾವುದು ಒಂದೇ ಒಂದು ಬರ್ಡು ಏನು ತೊಂದರೆ ಇಲ್ಲ. ಬಟ್ ಅದೇ ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ವಿಳಾಸ? ನಮ್ಮ ವಿಳಾಸ ಇಲ್ಲಿ ಇದೆ ಸರ್, ಇಲ್ಲಿ ಗುಳೇಮರನಹಳ್ಳಿ ಹತ್ರ ಬಂದು ತಾಂಡೇನಪುರ ಅಂತ ಕೇಳಿದ್ರೆ ಎಲ್ಲರಿಗೂ ಇಲ್ಲಿ ಪರಿಚಯ ಇದೆ. ಫಾರ್ಮ್ ಅಂತ ಇಲ್ಲ, ಗಂಗನ್ಮಯ್ಯ ಅವ್ರ ಮನೆ ಅಂತ ಹೇಳಿದ್ರೆ ನಂಬರ್ ಹೇಳ್ತೀನಿ, 9538691474. ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೂ ಬರ್ಬೋದು ಸರ್. ಓಕೆ, ನಿಮಗೆ ಇಲ್ಲಿ ಮೊಟ್ಟೆಗಳು ಸಿಗುತ್ತೆ? ನಾಟಿ ಕೋಳಿ ಮೊಟ್ಟೆಗಳು ಅಂದ್ರೆ ಸ್ವಲ್ಪ ಬುಕಿಂಗ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಡಿಮ್ಯಾಂಡ್ಸ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಟೈಮ್ ತಗೊಳ್ತೀವಿ ಅದನ್ನ. ಕೋಳಿ ಅಂದ್ರೆ ಇಮಿಡಿಯೇಟ್ ಆಗಿ ಕೃಷಿಕರು ಅವರ ಜಮೀನುಗಳಲ್ಲಿ ಕೋಳಿ ಸಾಕ್ಲಿಕ್ಕೆ ನೀವು ಬೇಕಾದ್ರೆ ಅವ್ರಿಗೆ ಇದನ್ನು ಕೊಡ್ಲಿಕ್ಕೆ? ಖಂಡಿತ ಸರ್. ಅವು ಏನೇ ಗೈಡೆನ್ಸ್ ಬೇಕಾದ್ರೆ ನನ್ನಿಂದ ಇನ್ಸ್ಪೈರ್ ಆಗಿ ಸುಮಾರು ಜನ ಮಾಡ್ತಾ ಇದ್ದಾರೆ ಫಾರ್ಮ್. ಸೊ ನಾವು ಅವ್ರಿಗೆ ಏನೇ ಇವಾಗ ಯಾಕಂದ್ರೆ ಸರ್ ಇವೆಲ್ಲ ನಾವು ಒಂದೇ ಸರಿ ಸಡನ್ ಆಗಿ ಎಕ್ಸ್ಪರ್ಟ್ ಆಗಕ್ಕಾಗಲ್ಲ. ಸೊ ಹಾಗಾಗಿ ಇವರು ಡಿಸೀಸ್ ಮ್ಯಾನೇಜ್ಮೆಂಟು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, ಫುಡ್ ಮ್ಯಾನೇಜ್ಮೆಂಟು, ಈ ಮೂರು ಪಿಲ್ಲರ್ ಥರ ಇದು. ಡಿಸೀಸ್ ಮ್ಯಾನೇಜ್ಮೆಂಟು, ಫುಡ್ ಮ್ಯಾನೇಜ್ಮೆಂಟು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಎಲ್ಲ ಎರಡೂ ಈಕ್ವಲ್ ಆಗಿರಬೇಕು. ಅಂದರೆ ಇವಾಗ ಫುಡ್ ಮ್ಯಾನೇಜ್ಮೆಂಟ್ ಆಗಲ್ಲ ಅಂದ್ರೆ ಹೊರೆ ಆಗ್ತೈತೆ. ಈಗ ಡಿಸೀಸ್ ಮ್ಯಾನೇಜ್ಮೆಂಟು ನೀವು ಮಾಡಲಿಲ್ಲ ಅಂದರೆ ಕೋಳಿಗಳು ಸಹಿತಾಗ ಅದರಿಂದನೂ ಹೊರೆ ಆಗುತ್ತೆ. ಸೊ ಹಾಗಾಗಿ ಇವಾಗ ಮೂರೂ ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ಅದು ಒಂದಿನದಲ್ಲಿ ಆಗಲ್ಲ. ನಮಗೆ ಹೆಂಗೆ ಇವಾಗ ಒಂದು 2 ವರ್ಷದಿಂದ ನಮ್ಮದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಗೆ ಅದೊಂದು ಕೋಳಿ ಯಾಕೆ ಒಂದು ಸತ್ತಿದ್ರು ನಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಸಿಂಪ್ಟಮ್ಸ್ ಇರ್ಬೋದು, ಈ ಟೈಮಲ್ಲಿ ಏನು ಬರ್ಬೋದು, ಆ ಸಿಂಪ್ಟಮ್ಸ್ ಏನು ನಮಗೆ ಆಂಟಿಬಯೋಟಿಕ್ಸ್ಗಳು ಏನು ಕೊಡಬೇಕು, ಏನು ಅದೊಂದು ನಾಲೆಡ್ಜು, ಅದು ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ಸೊ ಹಂಗಾಗಿ ನಮ್ಗೆ ಇವಾಗ ನಾನು ಯಾರಿಗೆ ಸ್ವಲ್ಪ ಅಸಿಸ್ಟ್ ಮಾಡಿದ್ದೀನೋ ಅವ್ರಿಗೆಲ್ಲನೂ ಅವ್ರು ಒಂದು ವಿಡಿಯೋ ಕಳಿಸಿದ್ರೆ, ಫೋಟೋ ಕಳಿಸಿದ್ರೆ ನಾವು ಇದನ್ನ ಈ ಥರ ಇದೆ ಪ್ರಾಬ್ಲಮ್ಮು, ಇದಕ್ಕೊಂದು ಈ ಥರ ವ್ಯಾಕ್ಸಿನ್ ಬರುತ್ತೆ, ಆ ವ್ಯಾಕ್ಸಿನ್ ತಗೊಂಡು ಹಾಕು, ಈ ಥರ ಇಲ್ಲ ಈ ಮೆಡಿಸಿನ್ ತಂದು ಹಾಕು, ಈ ಥರ ಟ್ರೀಟ್ಮೆಂಟ್ ಮಾಡು, ಕ್ಯೂರ್ ಆಗ್ತದೆ. ಅದೇನಂದ್ರೆ ಮುಂಚೆಗೆ ನೋಡ್ಕೊಬೇಕು. ಫುಲ್ಲು ಕೋಳಿ ಫುಲ್ಲು ಮಬ್ಬಾದ್ಮೇಲೆ ನೋಡ್ಕೊಂಡ್ರೆ ಅದು ಫುಲ್ ಊಟ ಬಿಟ್ಬಿಡುತ್ತೆ. ಆಮೇಲೆ ಸ್ವಲ್ಪ ವೀಕ್ ಆಗ್ತಿದ್ದಂಗೆ ಸ್ವಲ್ಪ ಮಾನಿಟರ್ ಮಾಡಬೇಕು. ಈ ಕೋಳಿನ ಅದೊಂದು ನೋಡ್ಬೋದು, ನಿಗಾ ಮಾಡ್ತಾ ಇರ್ತಾರೆ. ಅಬ್ಸರ್ವೇಷನ್ ಯಾವ್ದಾದ್ರು ಕೋಳಿ ಸಪ್ಪಿದೆಯಾ ಅದನ್ನ ಸ್ವಲ್ಪ ಐಸೋಲೇಟ್ ಮಾಡಬೇಕು. ಐಸೋಲೇಟ್ ಮಾಡೋದ್ರಿಂದ ತುಂಬ ಒಳ್ಳೇದು. ಯಾಕೆಂದರೆ ಬೇರೆ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೊ ಐಸೋಲೇಟ್ ಮಾಡಿ ಅದಕ್ಕೆ ಅದ್ರದ್ದು ಸ್ವಲ್ಪ ಟ್ರೀಟ್ಮೆಂಟ್ಗಳನ್ನ ಕೊಟ್ಟರೆ ನಮ್ಮ ಇದರಲ್ಲಿ ಯಾವುದು ಮಾರ್ಟಾಲಿಟಿ ತುಂಬ ರೇರ್, ತುಂಬ ಆಗೋದೇ ಇಲ್ಲ ಅಂತ ತುಂಬ ರೇರ್. ಸರಿ, ತುಂಬ ಮಾಹಿತಿಯನ್ನು ಹಂಚ್ಕೊಂಡ್ರೆ ಹನುಮಂತರಾಜ್ ಅವರೇ. ಈಗ ನೀವು ನಿಮ್ಮ ಎಲ್ಲ ಕೋಳಿಗಳನ್ನು ಸ್ವಲ್ಪ ಕರೀರಿ ನೋಡೋಣ, ಯಾವ ಥರ ನೋಡೋಣ.